ಸೊ ತುಲಾ ರಾಶಿ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ತುಲಾ ರಾಶಿ. ತುಲಾರಾಶಿ ಭಾಳ ವೈಬ್ರೇಷನ್ ರಾಶಿ. ತುಲಾರಾಶಿ ತುಂಬ ಒಂದು ತುಲಾರಾಶಿ. ನಾನು ಇನ್ನು ಮುಂದೆ ಏನಾದ್ರು ಪ್ರಪಂಚದಲ್ಲಿ ಈ ರಾ ಅಕ್ಷರ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ರಾ ಅಕ್ಷರ ತುಂಬ ಅದು ಹೆಲ್ತ್ ಪ್ರಾಬ್ಲಮ್ ಕೊಡುತ್ತೆ ಭಾಳ ವಿಶೇಷವಾಗಿ. ಇಂಗ್ಲೀಷ್ ಲೆಟ್ರ್ ರಾ ನೀವು ಯಾವುದೇ ಆಗಿರ್ಬೋದು. ನಾನು ತುಂಬ ಇತ್ತೀಚೆಗೆ ನಾನು ತುಂಬ ತಪಸ್ಸು ಮಾಡ್ತಾಯಿರ್ತೀನಿ. ಅಸ್ಟ್ರಾಲಜಿ ನ್ಯೂಮರ್ ನಾನು 24 hours ಇದ್ಬಿಟ್ರೆ ಬೇರೆ ಯೋಚನೆ ಮಾಡಲ್ಲ. 100%. ನೀವು ನನ್ನನ್ನು ನೋಡ್ಬೋದು. ಒಂದು ವೇದಿಕೆ ಮೇಲೆ ನಾನು ಹೋಗಿಲ್ಲ ಇವತ್ತರೆಗೂ. ಒಂದು ಸನ್ಮಾನದ ವೇದಿಕೆ ಇಲ್ಲ ಒಂದು ಫಂಕ್ಷನ್ಗೆ ಹೋಗಲ್ಲ, ಇಲ್ಲ ಒಂದು ನೆಂಟ್ರ ಮನೆಗೆ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಯಾವುದೇ ವೇದಿಕೆ ಕರು ನಾನು ಹೋಗಲ್ಲ. ಏನೋ ನನ್ನ ಲೈಫಲ್ಲಿ ರಿಯಾಲಿಟಿ ಶೋಗೆ ಒಂದು ಬಿಗ್ ಬಾಸು DKDಗೆ ಹೋಗಿದ್ದೆ ಬಿಟ್ಟರೆ ಬೇರೆ ವೇದಿಕೆ ಕರೆದು ನಾನು ಟೈಮ್ ವೇಸ್ಟ್ ಮಾಡಲ್ಲ. ನಾನು ಅಸ್ಟ್ರಾಲಜಿಗೆ ಗಮನ ಕೊಡ್ತೀನಿ 100%. ನನಗೂ ರಾಹು ದಶೆ ಶನಿ ದಶೆ ನಡೀತಿತ್ತು. ಶನಿ ದಶೆ ಗುರು ಭಕ್ತಿ ರಾಹು ಭಕ್ತಿ ಅಂಥ ಮೀಡಿಯಮ್ ಆಗಿತ್ತು. ಸ್ವಲ್ಪ ಟೈಮ್ ಪಾಸ್ ಮಾಡೋಂತ ಒಳಗಡೆ ಹೋದೆ ಅಷ್ಟೇ. ಇವಾಗ ನನ್ನ ಟೈಮ್ ತುಂಬ ಚೆನ್ನಾಗಿದೆ. ನನಗೆ ಬುಧ ದಶೆ ನಡೀತಿದೆ. ನನಗೆ ಟೈಮ್ ಕೊಡೋಕ್ಕಾಗಲ್ಲ 100%. ಸಿಕ್ಕಾಪಟ್ಟೆ ಲೆಕ್ಕ. ಹಾಗಾಗಿಯೇ ನಾನು ನಿಮ್ಗೆ ಹೇಳೋದೇನೆಂದರೆ ತುಲಾರಾಶಿಯವರಿಗೆ ಈ ವಾರ ಸಕಲ ಸಂಪತ್ತು ಐಶ್ವರ್ಯ ಕೂಡ ತುಂಬ ಜಾಸ್ತಿ ಇದೆ, ಭಾಳ ಅದ್ಭುತವಾಗಿದೆ. ಅದರಲ್ಲೂ ಕೂಡ ನಿಮಗೆ ಕುಜ 11ನೇ ಮನೆಗೆ ಬರ್ತಾಯಿದೆ. ನಿಮ್ಮ ಮನೇಲಿ ನೆಮ್ಮದಿ. ಕುಜ ಕೇತಿದ್ರೆ ಪ್ರಾಪರ್ಟಿ ವಿಚಾರದಲ್ಲಿ ಒಡವೆ ಏನಾದ್ರು ಒಂದು ಪರ್ಚೇಸ್ ಮಾಡೋಂಥ ದಿನ ಬರುತ್ತೆ ನಿಮಗೆ. ನೀವೇನಾದ್ರು ಒಂದು ಪರ್ಚೇಸ್ ಭಾಗ್ಯಸ್ಥಾನದಲ್ಲಿ ನಿಮಗೆ ಅದ್ಭುತವಾಗಿ ಬುಧನು ಗುರುನು ಸೇರ್ತಾನೆ. ಅದು ವಿಪರೀತ ರಾಜಯೋಗನ ಕೊಡುತ್ತೆ. ಇರೋ ಪ್ರಾಬ್ಲಮಿಂದ ನಿಮಗೆ ಈ ವಾರ ತುಂಬ ಚೆನ್ನಾಗಿದೆ. ಈ ವಾರ ತುಂಬ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಯಾಕಂದರೆ ಗುರುನೂ ಬುಧನು 9ನೇ ಮನೆಯಲ್ಲಿ ವಿಪರೀತ ರಾಜಯೋಗನ ಕೊಡುತ್ತೆ. ಶುಕ್ರ ಸಪ್ತಮದಲ್ಲಿದ್ದಾನೆ. ಶುಕ್ರ ಮತ್ತು ಚಂದ್ರ ಒಟ್ಟಿಗೆ ಸೇರ್ತಾರೆ. ಈ ವಾರ ನಿಮಗೆ ಸಖತ್ ಅದ್ಭುತ. ಅಂದರೆ ನೀವು ಎಲ್ಲೇ ಕೆಲಸಕ್ಕೆ ಹೋಗಲಿ ತುಂಬ ಜನ ನಿಮಗೆ ಒಳ್ಳೆ ಪಾಸಿಟಿವ್ ಮಾಡ್ತಾರೆ. ಅಂದರೆ ಈ ವಾರ ಯಾಕೆ ಹಿಂಗಿದೆ ಗೊತ್ತಿಲ್ಲ. ಗ್ರಹಗಳೆಲ್ಲ ತುಂಬ ಪಾಸಿಟಿವ್ ಇದೆ. ಮಕ್ಕಳು ಮನೆ ಬಿಟ್ಟು ಮನೆಯಿಂದ ಖಾಲಿ ಮಾಡಿ ಸ್ಕೂಲಿಗೆ ಹೋಗ್ತಾರೆ. ಅಲ್ಲೊಂದು ಅರ್ಧ ಫ್ರೀ ಆಗ್ತಾರೆ. ಹೆಣ್ಮಕ್ಳು ತಂದೆ ತಾಯಿ ಫ್ರೀ ಆಗ್ತಾರೆ. ಸ್ಕೂಲ್ ಫೀಸ್ ಈ ವಾರ ಪೂರ್ತಿ ನಿಮಗೆ ಹೆಂಗೋ ದುಡ್ಡು ಆಗ್ಬಿಡುತ್ತೆ. ಎಲ್ಲ ರಾಶಿಯವ್ರಿಗೂ ಕೂಡ ದುಡ್ಡಾಗುತ್ತೆ. ತುಲಾರಾಶಿಗೆ ಸಿಕ್ಕಾಪಟ್ಟೆ ರಾಜಯೋಗನ ಕೊಡ್ತೀವಿ. ವಾರ ಪೂರ್ತಿ ತುಂಬ ರಾಜಯೋಗ. ಮತ್ತು ಸೂರ್ಯ ಭಾಳ ವಿಶೇಷವಾಗಿ ಯಾರ್ಯಾರು ಕಣ್ಣು ಡಲ್ ಇದ್ದರೆ, ಕಣ್ಣನ್ನು ನೀವು ತುಂಬ ಡಲ್ ಇದ್ದರೆ ಕೂಲಿಂಗ್ ಗ್ಲಾಸನ್ನು ಮತ್ತು ಡ್ರೈವಿಂಗಲ್ಲಿ ಒಂಚೂರು ಗಮನ ಇರಿ. ಯಾಕಂದರೆ ಸೂರ್ಯ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ಭಾಗ್ಯಾಧಿಪತಿ ಅಷ್ಟಮಕ್ಕೆ ಹೋದಾಗ ಸೂರ್ಯ ಹಾರ್ಟನ್ನು ಹೇಳ್ತಾನೆ, ಕಣ್ಣನ್ನು ಕೂಡ ಹೇಳ್ತಾನೆ. ಕಣ್ಣನ್ನು ಕೂಡ ಸೂರ್ಯ ಗ್ರಹಕ್ಕೆ ಹೇಳುತ್ತೆ. ಹಾಗಾಗಿ ಅದೇನಾದ್ರು ಹೆಚ್ಚು ಕಮ್ಮಿಯಾಗಿ ಗಾಡಿ ಆಕ್ಸಿಡೆಂಟ್ ಆಗೋದು ಮತ್ತು ಜಾರು ಬೀಳೋದು ಇದೆಲ್ಲ ಆಗುತ್ತೆ. ಕಣ್ಣು ದೃಷ್ಟಿ ಭಾಳ ಕಮ್ಮಿ ಆಗುತ್ತೆ. ಮತ್ತು ತುಲಾರಾಶಿಯರಿಗೆ 5ನೇ ಮನೇಲಿ ರಾಹು ಪೂರೇ ಪುಣ್ಯಸ್ಥಾನ. ಯಾವ್ದಾದ್ರು ನಿಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಬೋದು. 5ನೇ ಮನೇಲಿ ರಾಹು ಇದ್ದರೆ ನಿಮ್ಮ ಕುಟುಂಬ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಬಂದರೆ ನಿಮಗೆ ಸಾಕಷ್ಟು ಪ್ರಾಬ್ಲಮಿಂದ ಕ್ಲಿಯರ್ ಆಗ್ತಾರೆ. ಅದರಲ್ಲೂ ಕೂಡ ನಿಮಗೆ ತುಂಬ ಶುಭಫಲವನ್ನು ಕೊಡುತ್ತೆ. ಇನ್ನೂ ತಾಯಿಗೆ ಚೆನ್ನಾಗಿರ್ಬೇಕಂದ್ರೆ ನೀವು ತಾಯಿಗೆ ಏನಾದ್ರು ವಸ್ತ್ರವನ್ನು ಕೊಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಓಕೆ, ತಾಯಿಗೆ ವಸ್ತ್ರವನ್ನು ಕೊಡೋದ್ರಿಂದ ಪ್ರಾಬ್ಲಮ್ ಇರೋ ಸಂಕಷ್ಟ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರೆ